ನೋಡಿ ಸ್ನೇಹಿತರೆ, ಆನೇಕಲ್ ಭಾಗದಲ್ಲಿರುವಂತ MSIL ಅಂದ್ರೆ MRP ಬಾರು, ಬಡವರು ಬಗರು ಬಂದು ಇಲ್ಲಿ ಡ್ರಿಂಕ್ಸ್ ಮಾಡಕ್ ಬರ್ತಾರೆ. ಇವರ ದೌರ್ಜನ್ಯ ಯಾವ ರೀತಿ ಅಂದ್ರೆ ಈ ಹಿಂದೆಗಡೆ ವಿಡಿಯೋ ಮಾಡಿದ್ದೀನಿ, ಅದು ಕೂಡ ನಾನು ಕಳಿಸ್ಕೊಡ್ತೀನಿ ನೋಡಿ. ಇಂಥ ವಿಡಿಯೋ ಮಾಡ್ಕೊಳ್ತಿದ್ದಾರೆ, ನನ್ನನ್ನು ಕೂಡ ಮಾಡ್ಕೊಳ್ಳಿ. ನನ್ನ ಹೆಸರು ಶಿವಕುಮಾರ್ ಅಂತ. ನನ್ನ ಹೆಸರು, ನಿಮ್ಮ ಹೆಸರು ಏನು ಬ್ರದರ್ ಗೊತ್ತಿಲ್ಲ. ಈ ಹಿಂದೆಗಡೆ ಇವನ್ನೆಲ್ಲ ಮಾತಾಡೋ ವಿಡಿಯೋ ಪ್ರತಿಯೊಂದು ನಾನು ತಗೊಂಡಿದ್ದೀನಿ. ಇದ್ರ ಬಗ್ಗೆ ಮಾತಾಡೋಣ. ಎಷ್ಟು ದೌರ್ಜನ್ಯವಾಗಿ ಮಾತಾಡ್ತಾನೆ ಅಂತಂದ್ರೆ ಇವನು, ನಾವು ಇಲ್ಲಿ ಬಂದು 5 ರೂಪಾಯಿ ಕಮ್ಮಿ ಬರುತ್ತೆ ಅಂತೇಳಿ ಗೌರ್ಮೆಂಟ್ ಬಾರ್ ಹುಡ್ಕೊಂಡ್ ಬರ್ತೀವಿ, ಪ್ರೈವೇಟ್ ಬಾರ್ಗೆ ಹೋದ್ರೆ 5 ರೂಪಾಯಿ ಜಾಸ್ತಿ ತಗೊಳ್ತಾರೆ. ಆದ್ರೆ ಇವನು ಎಷ್ಟು ದುರಾಂಕವಾಗಿ ಮಾತಾಡ್ತಾನೆ, ಬೇಕಾದ್ರೆ ತಗೊಳ್ರಿ ಇಲ್ಲಾಂದ್ರೆ ಕೊಡೋದೇ ಇಲ್ಲ ಅಂತ. ಈ ಎಲ್ಲಾ ಪ್ರತಿಯೊಂದು ವಿಡಿಯೋ ನಾನು ಮಾಡಿ ಇಟ್ಕೊಂಡಿದ್ದೀನಿ. ನಾವು ತಗೊಂಡಿದಂತ ಡ್ರಿಂಕ್ಸ್ ನೋಡಿ ಇದೆ, ಕೊಡಲ್ವಂತ ಇವನು. ಪರವಾಗಿಲ್ಲ, ಅವ್ನು ಕುಡಿದಿದ್ರು ಪರವಾಗಿಲ್ಲ, ಅವನೇ ಇಟ್ಕೊಂಡ್ಲಿ. ಅವನ ಅವ್ರ ಅಪ್ಪ ಅಮ್ಮನಿಂದ ತಂದು ಮಾರ್ತಾ ಇದ್ದಾನಲ್ಲ, ಹಂಗಾಗಿ ಅವನೇ ಇಟ್ಕೊಂಡ್ಲಿ. ಇದು ಆನೇಕಲ್ ಭಾಗದಲ್ಲಿ, ಆನೇಕಲ್ ತಾಲೂಕಲ್ಲಿ ಇಲ್ಲಿರೋದು. ಇದ್ರ ಬಗ್ಗೆ ದಯವಿಟ್ಟು ಹೇಳ್ತೀನಿ, ಇದು ಸಂಬಂಧಪಟ್ಟಂತ ಅಧಿಕಾರಿಗಳ ಬಗ್ಗೆ ಅಧಿಕಾರಿಗಳು ಮಾತಾಡಿ ಇವನನ್ನ ಇಮಿಡಿಯೇಟ್ಲಿ ಕೆಲಸದಿಂದ ವಜಾ ಮಾಡ್ತಿರೋ ಅಥವಾ ಇವನಿಗೆ ಬುದ್ಧಿ ಕಲಿಸ್ತಿರೋ ನಿಮಗ್ ಬಿಟ್ಟಿದ್ದು. ನಾವಿದನ್ನು ಅಧಿಕಾರಿಗಳ ಗಂಟೆ ಭೇಟಿ ಮಾಡದೆ ಬಿಡೋದಿಲ್ಲ. ಹೇಳ್ತೀನಿ ನ್ಯಾಯವಾಗಿ. ಹೇಳು. ಆಗ್ತಾ ಇಲ್ಲ. ಹಳೆ ಸ್ಟಾಕು ಇನ್ನ 5-7 ಪೀಸ್ ಐತೆ, ಖಾಲಿ ಆಗಿ ಅದು ಬಂದಿಲ್ಲ. ಇನ್ನ ಹೊಸ ಸ್ಟಾಕು ಇವಾಗ 195 ಬ್ಲಾಕ್ ಟ್ಯಾಪ್ ಬೇಕು ಅಷ್ಟೇ. ಇನ್ನೇನು ಹೇಳು. ಈಗ ಹೊಸ ರೇಟು MRP ಬಂದೈತಲ್ವಾ? ಹೊಸ ರೇಟು ಬಂದಿದೆ, ರೇಟ್ ಚೇಂಜ್ ಆಗಿದೆ. ಆದ್ರೆ ನಮ್ಮ ಹತ್ರ ಇನ್ನ ಸ್ಟಾಕ್ ಹಳೆ ಸ್ಟಾಕ್ ಐತಿ. ಇನ್ನ 7 ಪೀಸ್ ಹಳೆ ಇದೆ. ಸರಿನಾ? ಹೊಸದ್ ಬಂದ್ಮೇಲೆ ನಾನೇ ಕರೆದು ಕೊಡ್ತೀನಿ. ಹೊಸ ಸ್ಟಾಕ್ ಬಂದಿಲ್ಲ. ಹೊಸ ಸ್ಟಾಕ್ ಅದಿನ್ನ ಬಂದಿಲ್ಲ. ಈಗ ಹಳೆ ಸ್ಟಾಕ್ ಅಲ್ಲಿ ಏನಾಯ್ತು ಅದೇ ರೇಟಲ್ಲಿ ನೀನ್ ಕೊಡೋದಾ? ಹಳೇದ್ ಏನ್ ರೇಟ್ ಇರುತ್ತೋ ಅದನ್ನೇ ಕೊಡಬೇಕು, ಹೊಸದಕ್ಕೆ ಹೆಂಗ್ ಕೊಡಕ್ ಬರುತ್ತೆ? ಈಗ ಹಳೆ ಸ್ಟಾಕ್ ಅಲ್ಲಿ ಕೂಡ MRP ಚೇಂಜ್ ಮಾಡ್ಕೊಡಿ ಅಂತ ರೂಲ್ಸ್ ಆಗೈತೆ. ಚೇಂಜ್ ಆದ್ಮೇಲೆ ಅದು ನಮ್ಮ ಹತ್ರ ಹೊಸ ಸ್ಟಾಕ್ ಅಲ್ಲಿಂದ ಡಿಪೋದಿಂದ ಬರ್ಬೇಕಲ್ಲ, ಬಂದಿಲ್ವಲ್ಲ ಇನ್ನು. ಬಂದ್ಮೇಲೆ ಕೊಡ್ತೀನಿ ತಗ. MH ಕೊಡು. ಎಷ್ಟು MH? 220. 215 ಐತಲ್ಲ ಇದ್ರ ಮೇಲೆ. 5 ರೂಪಾಯಿ ಅದು ಇನ್ವಾಯ್ಸ್ ಅಲ್ಲಿ ಬರುತ್ತೆ. ಅರೌಡ್ ಅಂತ ಬರುತ್ತೆ ಇನ್ವಾಯ್ಸ್ ಅಲ್ಲಿ. ಓಕೆ, 220 ರೂಪಾಯಿ ಇದು. ಅದು ಕಾರ್ನಿವಲ್ ಕೊಡೋದು ಅದ್ರೆಷ್ಟೈತೆ ರೇಟು? ಇದೆಷ್ಟು? 100 ರೂಪಾಯಿ. ಇದ್ರ ಮೇಲೆ 95 ಐತೆ. ಇದೆಲ್ಲ ರೇಟ್ ಸರಿ ಜೂಮ್ ಆಗ್ತಾ. 95 ರೂಪಾಯಿ. ಇದು ಎಷ್ಟು? 100 ರೂಪಾಯಾ? ನಿಮ್ಮ ಹತ್ರ 5 ರೂಪಾಯಿ ಜಾಸ್ತಿ. ಇನ್ವಾಯ್ಸ್ ಅಲ್ಲಿ ಬರುತ್ತೆ ಅದು ಅರೌಡ್ ಅಂತ. ಅಲ್ಲಪ್ಪ ಅದಲ್ಲ, ಜಾಸ್ತಿ ಅಲ್ಲ, ಅರೌಡ್ ಅಂತ ಬರುತ್ತೆ. ನಮಗೆ ಇನ್ವಾಯ್ಸ್ ಅವೆಲ್ಲ ಗೊತ್ತಿಲ್ಲ. ಇದು MSIL ಅಲ್ವಾ? ಬರುತ್ತೆ. ಪ್ರೈವೇಟ್ ಬಾರ್ ಅಲ್ಲಿ ಅಲ್ಲಪ್ಪ. MSIL ಗೌರ್ಮೆಂಟ್ ಬಾರ್ ತಾನೇ ಇದು? ಇದು ಗೌರ್ಮೆಂಟ್ ಬಾರ ಪ್ರೈವೇಟ್ ಬಾರ? ಇದು ಪ್ರೈವೇಟ್ ಬಾರಲ್ಲಿ MRP ಕೊಡ್ತಾರೆ. ನೀವ್ ಯಾಕೆ ಕೊಡಲ್ಲ? ನಾನು ಕೊಡ್ತೀನಿ, ಖಾಲಿ ಆದ್ಮೇಲೆ ಕೊಡ್ತೀನಿ ಅಂತ ಹೇಳ್ತಿದ್ದೀನಿ. ಅಲ್ಲಪ್ಪ ಇದು ಹೊಸ ಇದು ಈಗ ಬ್ಲಾಕ್ ಟ್ಯಾಗ್ ಪೆಗ್ ಬಂದು ಹಳೇದು. ಇದು 100-220. ಅಲ್ಲಪ್ಪ ಇದು ಹೊಸ ರೇಟ್ ಹಳೆ ರೇಟ್? ಇದು ಹೊಸ ರೇಟ್ 220. ಒಳ್ಳೆ ರೇಟು. ಈಗ ಹೊಸ ರೇಟ್ ಕೊಡು. 95 ಐತಲ್ಲ? 95 ಯಾಕೆ ನೀನು? ಅದ್ರ ಮೇಲೆ ಐತಲ್ಲ 95. 100 ರೂಪಾಯಿನೇ ಅದು. ಯಾಕೆ? ವೈ ಅರೌಡ್ ಅಂತ ಬರುತ್ತೆ. ಏನ್ ಅರೌಡ್ ಅಂತ? ನೋಡಿ ಸ್ನೇಹಿತರೆ, ಆನೇಕಲ್ಲು, ಈ ಆನೇಕಲ್ ತಾಲೂಕಲ್ಲಿ, ನಮ್ಮ ಆನೇಕಲ್ ಭಾಗದಲ್ಲಿ ಗೌರ್ಮೆಂಟ್ ಬಾರ್ MSIL ಬಾರ್ ಐತಲ್ಲ ನೋಡಿ. ಇದು ಗೌರ್ಮೆಂಟ್ ಬಾರ್, ಇದು MSIL. ನೋಡಿ ನಾವ್ ಯಾವಾಗ ಬಂದ್ರೆ ಹಿಂಗೆ ಅಂತೆ. ನಾವ್ ಯಾವತ್ತು ವಿಡಿಯೋ ಮಾಡಿ ಏನು ಇದ್ ಮಾಡ್ಲಿಲ್ಲ, ಕಂಪ್ಲೇಂಟ್ ಮಾಡಿಲ್ಲ. ನೋಡಿ ಬ್ರದರ್ಸ್, ಇದು ಕಂಪ್ಲೇಂಟ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಬಡವರು ಬಗ್ಗರು ಬರುವಂತ ಜಾಗ. ಇದರಲ್ಲಿ ರೇಟ್ ಇವನು ಕೊಡ್ತಿದ್ದಾನೆ 5 ರೂಪಾಯಿ ಜಾಸ್ತಿ. ಬೇರೆ ಕಡೆ MRP ಪಬ್ಲಿಕ್ ಬಾರ್ ಅಲ್ಲಿ MRP ಕೊಡ್ತಾರೆ, ಈತ ಕೊಡೋದಿಲ್ಲ. ಏನ್ ತಮ್ಮ ಹೆಸರು? ಇವಾಗ ಕೇಳ್ಕೊಂಬರ್ರಿ, ಬೇರೆ ಕಡೆ ತಗೊಂಡ್ ಕುಡ್ದ್ಬಿಟ್ಟೆ ಬಂದಿರೋದು ನಾವಿಲ್ಲಿ. ಆನೇಕಲ್ ಒಳಗೆ ಹೋಗಿ ಕೇಳ್ಕೊಂಡ್ ಬರೋಣ. ನಮ್ಗಿನ ಕಮ್ಮಿ ಎಲ್ಲಿ ಕೊಡ್ತಾರೆ ಕೇಳ್ಕೊಂಬಂದ್ ತಗೊಂಡ್ ಬರೋಣ. ಈಗ ನಿಮ್ MRP ಕೊಡೋದಿಲ್ಲ. ತಗೊಂಡ್ ಹೋಗೋಣ, ಕೊಡ್ತಿದೀನಿ ಅಂತ ಹೇಳ್ತಿಲ್ಲ, ಜಾಸ್ತಿ ಬಂದಿಲ್ಲ ಇನ್ನು. ಅಲ್ಲಪ್ಪ, ನೀನ್ ಬ್ಲಾಕ್ ಟ್ಯಾಗ್ ಬಿಟ್ಬಿಡು. MH ಮತ್ತೆ ಕಾರ್ನಿವಲ್ 5 ರೂಪಾಯಿ ಜಾಸ್ತಿ ಹೇಳ್ತಾ ಇದೆಯಲ್ಲ. ನಿನ್ ಹತ್ರ ಭಿಕ್ಷೆ ಬಿಡ್ತಾ ಇಲ್ಲ ನಾನು. ತಗೊಂಡೋಗಂತ ನೀನೇ ಸುಮ್ನೆ ಫ್ರೀಯಾಗಿ ಕೊಡ್ಬೇಡ. ನೀನು ನಮ್ಮ ದುಡ್ಡಲ್ಲಿ ನೀನ್ ನನ್ಗೆ ಕೊಡ್ತಾ ಇದ್ಯಾ. ನೀನೇನ್ 95 ರೂಪಾಯಿ ಹೇಳ್ದೆ, 200 ರೂಪಾಯಿ 20 ರೂಪಾಯಿ ಹೇಳಿದ್ಯಾ. 220 ರೂಪಾಯಿ ನೀನ್ MRP ಕೊಡ್ತಾ ಇದ್ಯಾ. ಅದ್ರ ಮೇಲೆ 5 ರೂಪಾಯಿ ಜಾಸ್ತಿ ತಗೊಂಡ್ ಕೊಡ್ತಾ ಇದ್ಯಾ ನೀನು. ಕರೆಕ್ಟ್ ಆಗಿ ಹೇಳು, ಅದ್ರಲ್ಲೇನೈತೆ? ಇವಾಗ ನೀನ್ ಕಾರ್ನಿವಲ್ ಎಷ್ಟು ಹೇಳಿದ್ ನೀನು ಆವಾಗ? 100 ರೂಪಾಯಿ. ಯಾಕೆ 100 ರೂಪಾಯಿ ನಾನು ಕೇಳ್ತಾ ಇದ್ದೀನಿ. 100 ರೂಪಾಯಿ ಯಾಕೆ ಜಾಸ್ತಿ ಕೊಡ್ತೀಯಾ? 5 ರೂಪಾಯಿ ಯಾಕೆ ಜಾಸ್ತಿ ತಗೊಳ್ತೀಯಾ? ಏ ಬ್ರದರ್, 5 ರೂಪಾಯಿ ಜಾಸ್ತಿ ಯಾಕೆ ತಗೊಳ್ತೀಯ ನೀನು? ಅಪ್ಪ 5 ರೂಪಾಯಿ ಜಾಸ್ತಿ ಯಾಕೆ ತಗೊಳ್ತೀರಾ ನೀವು? ಇನ್ವಾಯ್ಸ್ ಅಲ್ಲಿ ಬರುತ್ತೆ. ನಾನು ಅದೇ ಕೇಳ್ತಾ ಇದ್ದೀನಪ್ಪ. ಬರಂಗಿದ್ರೆ ತಗೊಳ್ಳಿ, ನಾವೇನು ಬಿಲ್ ಕೊಡ್ತೀರಾ? ಇದಕ್ಕೆ ಬಿಲ್ ಕೊಡ್ತೀರಾ? ಬಿಲ್ ಕೊಡ್ತೀರಾ ನೀವು? 5 ರೂಪಾಯಿ ಜಾಸ್ತಿ ಇನ್ವಾಯ್ಸ್ ಕಾಪಿ ಯಾವ್ದು ಬರುತ್ತೆ ತೋರಿಸ್ಬಿಡೋಣ ಹೋಗ್ಲಿ. ಈಗ ನಾವು ತಗೊಳ್ತೀವಲ್ಲ, ಇದಕ್ಕೆ ಬಿಲ್ ಕೊಡ್ತೀರಾ? ಇನ್ವಾಯ್ಸ್ ಕಾಪಿ 5 ರೂಪಾಯಿ ಜಾಸ್ತಿ ಎಕ್ಸ್ಟ್ರಾ ಬರುತ್ತಲ್ಲ.
ಇನ್ವಾಯ್ಸ್ ಕಾಪಿಯಲ್ಲಿ 5 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ ಅಂತ ಹೇಳಿದ ತೋರಿಸ್ತೀರಾ ಹೋಗ್ಲಿ? ಯಾಕೆ ಯಾಕೆ ಇಲ್ಲ ಅದು ಜನಗಳಿಗೆ ಯಾಕೆ ಮತ್ತೆ ಹಿಂಗ್ ಮೋಸ ಯಾಕೆ ಜನಗಳು ತೋರಿಸ್ಬೇಕಲ್ಲ? ಯಾಕಿಲ್ಲ ನಿನ್ನ ಹತ್ರ ಯಾಕೆ ಇಲ್ಲಿ ಇಟ್ಕೊಬೇಕಲ್ವಾ? ತೋರ್ಸ್ಬೇಕಲ್ಲ? ಕೇಳ್ದವ್ರಿಗೆ 5 ರೂಪಾಯಿ ಜಾಸ್ತಿ ಯಾಕೆ ತಗೊಂತ ಇದ್ರು ಅಂದ್ರೆ ಇಲ್ಲ ಕ್ಯಾಶಿಯರ್ ಬಂದ್ಮೇಲೆ ತಗೊಂಡ್ರೆ ಅವ್ರು ಕ್ಯಾಶಿಯರ್ ಬಂದ್ಮೇಲೆನಾ? ಅಲ್ಲಣ್ಣ ಇವಾಗ ಜಾಸ್ತಿ ಇವಾಗ 5 ರೂಪಾಯಿ ಜಾಸ್ತಿ ತಗೊಂತ ಇದ್ರು ಅಂದ್ರೆ ಕೇಳ್ತಾರಲ್ವಾ, ಅವ್ರಿಗೆ ತೋರ್ಸಕನ ಇಟ್ಕೊಬೇಕಲ್ವಾ ನೀವು ಇನ್ವಾಯ್ಸ್ 5 ರೂಪಾಯಿ ಯಾಕೆ ಜಾಸ್ತಿ ತಗೊಂತ ಇದ್ರು? ಅವ್ರು ಬಂದ್ಮೇಲೆ ತಗೊಂಡವ್ರು ನೀವು ಪ್ರೈವೇಟಾ ಅವ್ರು ಗೌರ್ಮೆಂಟಾ? ನೀವು ಪ್ರೈವೇಟ್ ಕೆಲಸ ಮಾಡೋದು, ಅವರು ನೀವು ಪ್ರೈವೇಟ್ ಅಲ್ಲಿ ಕೆಲಸ ಮಾಡೋದಾ? ಈಗ MRP ಕೊಡೋದಿಲ್ಲ ನೀವು, ಹಾ ಕೊಡೋದೇ ಇಲ್ಲ, ಯಾವ್ದೇ ಕಾರಣಕ್ಕೂ ಕೊಡೋದಿಲ್ಲ. ತಮ್ಮ ಹೆಸರು ಶ್ರೀಕಾಂತ್. ಏ ಸುಮ್ಮನಿರ ಯಾಕೆ ಇದ್ ಮಾಡ್ತೀಯ? ಹೇಳಿದ್ರೆ ಅರ್ಥ ಮಾಡ್ಕೊಂಡು ಅರ್ಥ ನಾವು ಕೂಲಿ ಕಾರ್ಮಿಕರಪ್ಪ, ಕೂಲಿ ಮಾಡೋದು ನಾವು. ಅಲ್ಲಪ್ಪ ನಾವು ಕೂಲಿ ಕೆಲಸ ಮಾಡೋದು ಅಲ್ಲಪ್ಪ, ನಾವು ಕೂಲಿ ಕೆಲಸ ಮಾಡೋದು. 5 ರೂಪಾಯಿ ನಮ್ಗೆ ನೋಡಿಲಿ. ಏ ಅಪ್ಪ, ಓನರ್ 5 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿಲ್ಲಿ ಬಂದು 5 ರೂಪಾಯಿ ಕೊಡ್ಬೋದು, ನಮ್ಗೆ ಓನರ್ 5 ರೂಪಾಯಿ ಎಕ್ಸ್ಟ್ರಾ ಕೊಡಲ್ಲಪ್ಪ. ನಾವು ಕೂಲಿ ಕಾರ್ಮಿಕರು. ನೀನ್ 5 ರೂಪಾಯಿ ಜಾಸ್ತಿ ತಗೊಂತ ಇದೆಯಲ್ಲ, ನಿಮಗಿಲ್ಲ ಅಧಿಕಾರ ಇದೆಯಾ 5 ರೂಪಾಯಿ ಜಾಸ್ತಿ ತಗೊಳಕ್ಕೆ? ಯಾಕೆ ತಗೊಂತೀಯ ಮತ್ತೆ ನೀನು? ಯಾಕೆ ತಗೊಂತೀಯ? ನೀನ್ ದುರಂಕಾರ ತಗೊಂತ ಇದೀಯಾ? ನೀನ್ ದುರಂಕಾರ. ಯಾರು ನಿನ್ ಸಪೋರ್ಟ್ ಇದಕ್ಕೆ? ನಾನೇ ಸಪೋರ್ಟ್. ನೀನೇ ಸಪೋರ್ಟಾ? ಕೊಟ್ಟದಲ್ಲಿ ಅರ್ಥ ಆಗ್ತೈತೆ ಇಲ್ಲ ಹೇಳಪ್ಪ. ನೀವು ಉಲ್ಟಾ ಪಲ್ಟಾ ಏನಪ್ಪ ನೀನ್ ಮಾತಾಡ್ತಾ ಇರೋದು ರಾಂಗ್ ಆಗೈತೆ. ಇದೊಳ್ಳೆ ಚೆನ್ನಾಗೈತೆ. ಟ್ಯಾಕ್ಸ್ ಇನ್ವಾಯ್ಸ್ 5 ರೂಪಾಯಿ ಎಕ್ಸ್ಟ್ರಾ ತೋರ್ಸು ಅಂತ ಹೇಳ್ತಾ ಇದೀವಿ, ಅದು ಇಲ್ಲ ಕ್ಯಾಶಿಯರ್ ಬರ್ಬೇಕು ಅಂತ ಹೇಳ್ತಾ ಇದ್ಯಾ. ನೀನ್ ಸಿಕ್ಕ ಇಲ್ಲ, ನೀನ್ ದುರಂಕಾರದಲ್ಲಿ ಮಾತಾಡ್ತಾ ಇರೋದು. ಅಲ್ಲಪ್ಪ, ನಾವು ಕೊಡೋ ಟ್ಯಾಕ್ಸ್ ನಾವು ಅಧಿಕಾರದಿಂದ ಕೇಳ್ತಾ ಇದೀವಿ. ನಮ್ಗೆ ಅಧಿಕಾರ ಐತೆ, ಕೇಳ್ತೀವಿ ನಾವು. ಬರಲ್ಲ ಅವ್ರ ಅಮ್ಮನಕ್ಕೆ ಒಂದೊಂದು ಬಾಟ್ಲ್ ಮೇಲೆ 5 ರೂಪಾಯಿ ತಗೊಂಡ್ರೆ ನೀವು ಬರಲ್ಲ 5 ರೂಪಾಯಿಗೆ ನಾವೇ ತಗೊಂತಾ ಇದೀವಿ ಅಂತ ಏನ್ ದುರಂಕಾರದಲ್ಲಿ ಮಾತಾಡ್ತಾ ಇದೀವಿ? ಅಲ್ಲಿ ನಾವೇ ತಗೊಂತಾ ಇದೀವಿ ಅಂತ ತೋರ್ಸೋದ್ ಏನಕ್ಕೆ ತಗೊಂತಾ ಇದೀವಿ ಅಂತ ತೋರ್ಸು. ಇಲ್ಲ ಇವಾಗ ಅಂತ ಹೇಳ್ತಾರೆ, ಸಾಯಂಕಾಲಕ್ಕೆ ಬಂದು ತಗೊಂಡ್ರೆ ಏನಕ್ಕೆ ಮತ್ತೆ ಸಾಯಂಕಾಲ ಗಂಟ ನೀವು ಮಾರಂಗೇ ಇಲ್ಲ ನೀವು ಎಣ್ಣೆ. ನೀವು ಅಲ್ಲ ಸಾಯಂಕಾಲ ಗಂಟ ಮಾರಂಗೇ ಇಲ್ಲ ನೀವು ಎಣ್ಣೆ. ಏನ್ ಬೇರೆ ಅಂತ ತಗೊಂತಾರೆ? 5 ರೂಪಾಯಿ ಪೇ ಮಾಡುವ MRP ಅದ್ರ ಮೇಲೆ ಇರೋದೇ ಪೇ ಮಾಡುವ ಪೇ ಮಾಡುವ. ಮತ್ತೆ ಇವ್ರು ಯಾಕೆ ತಗೊಂತಾರೆ? ಏನು ಜಾಸ್ತಿ ಏನಕ್ಕೆ? ನಾವು ಮಾರದ ಹಿಂಗೆ ಅಂತ ಹೇಳ್ತಾರಲ್ಲ ಇವರು, ನಾವು ಮಾರದ ಹಿಂಗೆ ಅಂತ ಹೇಳ್ತಾರಲ್ಲ ಇವರು. ಒಂದ್ಸತಿ ಹೇಳ್ದ ನೀವು ಅದಕ್ಕೂ ವಾಚ್ತೀರಿ, ಇನ್ನೇನ್ ಮಾಡಕ್ ಹೇಳ್ತಾ ಮತ್ತೆ ಅವ್ರು ಮಾತಾಡ್ತಾರ ರೀತಿ ನೋಡಿ ಹೆಂಗೈತೆ. ಮಾತಾಡ್ಬೋದು. ನೀನೇ ಅರ್ಥ ಮಾಡಿ. ಎಷ್ಟ್ ಜನ ಬಂದು ಯಾವ ತರ ತಲೆ ತಿಂತಾರೆ? ಎಷ್ಟು ಜನ ಬ್ರದರ್? 1000 ಜನ ಬರ್ಲಿ. ನಾವು 5 ರೂಪಾಯಿ ನೀವು ಮಾಡ್ತಾ ಇರೋದ್ನೇ 10 ಜನ ಕೊಡ್ತೀವಿ. ನೀವ್ ಹೆಂಗ್ ಮಾಡ್ತಾ ಇದೀವಿ ತೋರ್ಸಪ್ಪ, ಪ್ಲೀಸ್ ತೋರ್ಸು. ಹಣ ಅಂತ ಮಾತಾಡ್ಬೇಕು. ನಾನು ಅವನು ಕೊಡಲ್ಲ ಅಂತ ನಾವು ಏನ್ ಬೇಕಲ್ಲ ಅಂತ ಕೇಳಕ್ ಬರಲ್ಲ. ನಾನು ಅವ್ರು ಹೆಂಗೆ ಅಲ್ಲ 5 ರೂಪಾಯಿ ಜಾಸ್ತಿ ಏನಕ್ಕೆ ನೀನ್ ತಗೊಂಡು ಯಾಕ ಲೇ? ನಿನ್ನ ಹತ್ರ ಅಧಿಕಾರ ಇದ್ರೆ ಹೋಗಿ 10 ರೂಪಾಯಿ ಜಾಸ್ತಿ ಕೊಟ್ಬಿಟ್ಟು ತಗೋ. ಲೋಪರ್ ನನ್ ಮಗನೇ ಇರೋ 10 ರೂಪಾಯಿ ಜಾಸ್ತಿ 5 ರೂಪಾಯಿ ಜಾಸ್ತಿ ಯಾಕೆ ತಗೊಂತಾರೆ ಇವರು? ಟ್ಯಾಕ್ಸ್ ಇನ್ವಾಯ್ಸ್ ಏನಕ್ಕೆ ಬರ್ತಾ ಇದೆ ಅಂತ ತೋರ್ಸ್ಬೇಕು ಅವರು. ಇಲ್ಲ ನಾವು ಮಾರದೆ ಹಿಂಗೆ, ನಮ್ ಕ್ಯಾಶಿಯರ್ ಹೇಳವ್ರೆ ನಾವು ನಿಮ್ಮೂರಲ್ಲಿ ಇಕ್ಕೋ ಇದೆಲ್ಲ ಬಿಟ್ಬಿಡು. ಅಧಿಕ ಪ್ರಸಂಗ ಮಾತಾಡಕ್ಕಿದ್ದು ನಿನ್ ಪ್ರೈವೇಟ್ ಅಲ್ಲ ಇದು. ಅಧಿಕ ಪ್ರಸಂಗ ಮಾತಾಡೋದಕ್ಕೆ ಇದು ನಿನ್ನ ಸ್ವಂತ ಬಾರ್ ಅಲ್ಲ. ಯಾರು ಬೇಕು? ಯಾಕೆ ಇದು ನಿನ್ನ ಬಾರ್ ಅಲ್ಲ, ಇದು ನೀನು ಪುಕ್ಸೆಟ್ ಏನು ಕೊಡ್ತಾ ಇಲ್ಲ. ಇದು ಕಾಸು ಕೊಡ್ತಾ ಇದೀವಿ ಆಯ್ತಾ. ಈ ದುರಂಕಾರದ ಮಾತುಗಳೆಲ್ಲ ಬಿಟ್ಬಿಡು, ತಿಂಗ ಮುಚ್ಕೊಂಡು ಅದೇನಾಯ್ತು ಅದ್ ಕೊಡು. ಅಲ್ಲ ನೋಡಿ ಎಷ್ಟು ದುರಂಕಾರವಾಗಿ ಮಾತಾಡ್ತಾನೆ. ಇದು ನಿನ್ನ ಮನೆ ಬಾರಲ್ಲ, ಇದು ನಿನ್ನ ಸ್ವಂತ ಬಾರಲ್ಲ. ಇದು ಯಾವನು ನಿಮ್ಮೂರಲ್ಲಿ ಇಕ್ಕೋ ಇವೆಲ್ಲ ನೋಡವನು ಹೆಂಗ್ ಮಾತಾಡ್ತಾನೆ ನೋಡವನು. ನೋಡಿ ಸ್ನೇಹಿತರೆ, ಈ ಅಬಕಾರಿ ಇಲಾಖೆಯವರಿಗೆ ದಯವಿಟ್ಟು ಹೇಳ್ತೀನಿ, ನಾವು ಒಬ್ಬ ಕೂಲಿ ಕಾರ್ಮಿಕನಾಗಿ ನಾನು ಮಾತಾಡ್ತಾ ಇದ್ದೀನಿ. ನನ್ನ ಹೆಸರು ಶಿವಕುಮಾರ್ ಅಂತೇಳಿ ಇಲ್ಲಿ ಬಂದಿದ್ದೀನಿ. ನಾನಿಲ್ಲಿ ತಗೊಂಡ್ರಂತ ಎಣ್ಣೆಗೆ ಆ ರೇಟ್ಗೆ ಕೇಳ್ತಾ ಇದ್ದೀನಿ. ಎಲ್ಲ ಕಡೆ MRP ರೇಟು ಜಾಸ್ತಿನೋ ಕಮ್ಮಿನೋ ನಾವು ಅದ್ರ ಮೇಲೆ ಏನಿದೆ ಅದು ಕೊಡ್ತೀವಪ್ಪ ಅಂತ ಕೇಳಿದ್ರೆ ಇವ್ನು ಹೇಳ್ತಾನೆ ಕೊಡಂಗಿಲ್ಲ, ನಾನ್ ಕೊಡಲ್ಲ, ಬೇರೆಯವ್ರು ಕೊಟ್ರು ನಾನ್ ಕೊಡಲ್ಲ ಅಂತ ಕೇಳ್ತಾನೆ. ಎಷ್ಟು ದುರಂಕಾರವಾಗಿ ಮಾತಾಡ್ತಾನೆ ಅಂತಂದ್ರೆ, ಇವಾಗ ಇವನೇ ಮಾತಾಡೋದು ಬೇರೆಯವ್ರು ಕೊಟ್ರು ಅಲ್ಲೇ ತಗೊಳ್ಳಿ, ನಾನ್ ಕೊಡಲ್ಲ ಅಂತ ಇವನು ಹೇಳಿದಾನೆ. ಅದನ್ನ ಬೇಕಾದ್ರೆ ನೀವು ವಿಡಿಯೋ ಸಮೇತ ತೋರಿಸ್ತೀನಿ. ಅಲ್ಲಪ್ಪ, ಈಗ ನೀನ್ MRP ನೀನ್ ಸ್ವಂತ ಬಾರ MRP ಬಾರ, ಗೌರ್ಮೆಂಟ್ ಬರ್ತಾನೆ, ಅದ್ರ ಮೇಲೆ ಏನಿದೆ MRP ಅದು ಕೊಡು. ನಿನ್ಗೆ ಹೇಳ್ತಾ ಇಲ್ವಾ? ಕೊಡಕ್ ಆಗಿಲ್ವಾ ನಿನ್ಗೆ? ಏನಂತ ಎಷ್ಟು ಕಾರ್ನಿವಲ್ ಇವಾಗ ಹೇಳ್ತಾ ಇದ್ದಿ, ಅವಾಗ ಯಾಕೆ 100 ರೂಪಾಯಿ ಹೇಳ್ದೆ ನೀನು? ಪೈಸೆ ಬರುತ್ತೆ ಅಂತ ಹೇಳಿ ಏನ್ ಪೈಸೆ ಬರುತ್ತೆ ಅದು ಹೇಳು, ನ್ಯಾಯವಾಗಿ ಹೇಳು. ಇನ್ವಾಯ್ಸ್ ಬರುತ್ತೆ ಅಂತ ಹೇಳ್ದ ತೋರ್ಸ್ ಇನ್ವಾಯ್ಸ್ ನನ್ನ ಹತ್ರ. ರೆಕಾರ್ಡ್ ಐತೆ, ಅದು ಐತೆ, ರೆಕಾರ್ಡ್ ಐತೆ ಆಯ್ತಾ. 100 ರೂಪಾಯಿ ಹೇಳಿರೋದು ರೆಕಾರ್ಡ್ ಐತೆ. ಇವಾಗ 95 ಹೇಳ್ತಾ ಇರೋದು ರೆಕಾರ್ಡ್ ಐತೆ. ಅವಾಗ ಏನಕ್ಕೆ 100 ರೂಪಾಯಿ ಹೇಳ್ದೆ? ಬರುತ್ತೆ ಅಂತ ಹೇಳ್ತಾ ಹೆಂಗ್ ಬರುತ್ತೆ ಹೇಳು, ವಿವರವಾಗಿ ಹೇಳು. ಬರೋದ್ನ ತೋರ್ಸು, ಬರೋದ್ನ ತೋರ್ಸಪ್ಪ ನೀನು. ಗೌರ್ಮೆಂಟ್ ಇಂದ ಯಾಕೆ ಇಟ್ಕೊಂಡಿಲ್ಲ ನೀನು? ಅವ್ರು ಬರ್ತಾರೆ, ಅವ್ರು ಬಂದ ಸಾಯಂಕಾಲ. ಯಾರು ಅವ್ರ ಹೆಸರೇನು? ಯಾರು ಕ್ಯಾಶಿಯರ್ ಹೆಸರೇನು? ಅವ್ರ ಹೆಸರೇನು ಹೇಳಿ, ಅವ್ರ ಹೆಸರು ಹೇಳು. ಹೆಸರು ಗೊತ್ತಿಲ್ಲ. ನೀನ್ ಏನಕ್ಕಿದ್ಯಲ್ಲ ಕೆಲಸ ಮಾಡಕ್, ಮತ್ತೆ ಅದೇನ್ ಹೆಸರು ಗೊತ್ತಿಲ್ಲದ್ರೆ ಕೆಲಸ ಮಾಡ್ತೀಯ ನೀನು? ಅವ್ರ ಹೆಸರೇನು ಹೇಳ್ರಿ. ಮತ್ ನೀನೇನ್ ಮಾಡ್ತಾ ಇದ್ದಿಲ್ಲ? ಇನ್ನೊಂದು ನಿಮಿಷ, ನೀನೇನ್ ಮಾಡ್ತಾ ಇದ್ದಿಲ್ಲ?
ಕೆಲಸ ಮಾಡ್ತಾ ಇದೆಯಲ್ಲ, ಕೆಲಸ ಮಾಡೋ ಇಲ್ಲಿ ಯಾರ ಹೆಸರು ಏನಂತ ಗೊತ್ತಿರಲ್ವಾ ನಿಮ್ಗೆ? ನೋಡ ಅವ್ನ ಏನ್ ಮಾತಾಡ್ನಪ್ಪ ಇಷ್ಟೊತ್ತು. ಮೊಬೈಲ್ ನಾನು ಹೇಳಿ ತಗೊಂಡು ಮಾತು ಸಾಕು ಅಣ್ಣ. ತಗೊಂಡೋಗೋದಲ್ಲ, ಅವನಂತ ಭಿಕ್ಷೆ ಬರ್ತಾ ಇಲ್ಲ. ಅವನು ನಮ್ ದುಡ್ಡಲ್ಲಿ ಸಂಬಳ, ನಮ್ಮ ದುಡ್ಡಲ್ಲಿ ಅವ್ನು ಕೆಲಸ ಮಾಡ್ತಾ ಇರೋದು. ಇವನ್ ದುಡ್ಡಲ್ಲಿ ನಾವು ಎಣ್ಣೆ ತಗೊಳಕ್ ಬಂದಿಲ್ಲ ಇಲ್ಲಿ. ಮತ್ತೆ ಅವ್ನು ಎಷ್ಟು ದುರಂಕಾರವಾಗಿ ಮಾತಾಡ್ದ ಅವಾಗ ಇವನು. ಆಯ್ತು ಸುಮ್ನಾಗಣ ಅಂತ ಹೇಳ್ತಾರೆ ಅಂತಾನೆ. ಅವ್ನು ಅಲ್ಲಪ್ಪ ತಪ್ಪಾಯ್ತು ಹೇಳ್ತಾನೆ ಅಂತಾನೆ ಸುಮ್ತಾಗಿ ಈಗ ಆಯ್ತು ಹೇಳೋದು ಒಂದು ಅನ್ಸತಿ ಹೇಳ್ತಾ ಅವಾಗ ಹೇಳ್ತಾನೆ. ನೀವು ಮತ್ತೆ 10 ಸರಿ ಅಲ್ಲ ಮತ್ತಲ್ಲಪ್ಪ, ಅವನು ಪಬ್ಲಿಕ್ ಬಾರಾದ್ರೆ ಮಾತಾಡೋದಿಲ್ಲ, ಓದ್ತಾಡ್ತೀವಿ. ಇವ್ನು ಎಷ್ಟು ದುರಂಕಾರವಾಗಿ ಮಾತಾಡ್ತೀವಿ. ಯಾರೋ ನಿನ್ಗೆ ನಿನ್ಗೆ ಯಾರೋ ಅಧಿಕಾರಿಗಳು ಸಪೋರ್ಟ್ ಕೊಟ್ಟಿರೋದು ಎಕ್ಸ್ಟ್ರಾ ತಗೊಳ್ಳಿ ಅಂತ. 5 ರೂಪಾಯಿ ಎಕ್ಸ್ಟ್ರಾ ತಗೋ ಅಂತ ಯಾರೋ ಕೊಟ್ಟಿದ್ದಾರೆ ನಿನ್ಗೆ? ಕೊಡೋದೇ ಇಲ್ಲ ನಾನು. ಕೊಡೋದೇ ಇಲ್ವಾ? ನಿಮ್ಮ ಅಪ್ಪಂದ ಆಯ್ತು, ನಿಮ್ಮ ಅಪ್ಪಂದ ನಮ್ಮ ಅಪ್ಪಂದೆ, ನಂದು. ನಾನು ಕಟ್ಟೋ ಟ್ಯಾಕ್ಸ್, ನಾನು ಕಟ್ಟೋ ಟ್ಯಾಕ್ಸ್ ದುಡ್ಡಲ್ಲಿ ನೀನ್ ಕೊಡ್ತಾ ಇರೋದು. ನಾನು ಕಟ್ಟೋ ಟ್ಯಾಕ್ಸ್ ದುಡ್ಡಲ್ಲೇ ನೀನ್ ಎಣ್ಣೆ ಕೊಡ್ತಾ ಇರೋದ್ಲೇ. ನಾನು ಕಟ್ಟೋ ಟ್ಯಾಕ್ಸ್ ದುಡ್ಡಲ್ಲಿ ನೀನ್ ಕೆಲಸ ಮಾಡ್ತಾ ಇರೋದಿಲ್ಲ. ಶಾಟರು ತಲೆ ಕೆಡ್ಸ್ಕೊಳಲ್ವಾ? ಲೇ, ನಾನು ಕಟ್ಟೋ ಟ್ಯಾಕ್ಸ್ ದುಡ್ಡಲ್ಲಿ ನೀನ್ ಇಲ್ಲಿ ಕೂಲಿ ತಗೊಂತ ಇರೋದು. ನಾನು ಕಟ್ಟೋ ಟ್ಯಾಕ್ಸ್ ದುಡ್ಡಲ್ಲಿ ನೀನ್ ಕೆಲಸ ಮಾಡ್ತಾ ಇರೋದು ಇಲ್ಲಿ. ನನಗ್ ನೀನ್ ಉತ್ತರ ಕೊಡಬೇಕು. ನೀನು ಕೊಡಲ್ಲ ಅಂದ್ರೆ ನಿಮ್ಮ ಅಪ್ಪಂದ ಇದು. ನಮ್ಮ ಅಪ್ಪನಾಗಿರೋದಕ್ಕೆ ನಮ್ಮ ಅಪ್ಪಂದೆ, ನಮ್ಮ ಅಪ್ಪನಾಗಿರೋದು. ನಮ್ಮ ಅಪ್ಪನು ಕಟ್ಟೋ ಟ್ಯಾಕ್ಸ್, ನಾನು ಕಟ್ತಾ ಇದ್ದೀನಿ ಟ್ಯಾಕ್ಸ್. ಅದಕ್ಕೆ ಬಂದಿದ್ದೀನಿ ಎಣ್ಣೆ ತಗೊಳಕ್ಕೆ. ನೀನ್ ಅವನ 5 ರೂಪಾಯಿ ಎಕ್ಸ್ಟ್ರಾ ತಗೊಳಕ್ಕೆ, ನೀನೇ ಅವನ 5 ರೂಪಾಯಿ ಎಕ್ಸ್ಟ್ರಾ ತಗೊಳಕ್ಕೆ. ಅವನು ಎಷ್ಟು ಮಾತಾಡಿದ್ರೆ ಅವನು? ಇವನು ಯಾವನ್ರಿ ಇವನು? ಅಧಿಕಾರ ಚಲಾಯಿಸಕ್ಕೆ ಇವನು ಅಧಿಕಾರ ಚಲಾಯಿಸಲ್ಲ. ನೀನು ಆಯ್ತು ತಾಣ ಅಂದ್ರೆ ನೀನೇ ಆಯ್ತು ನೋಡಪ್ಪ. ನೋಡಿ ಸ್ನೇಹಿತರೆ, ಒಂದ್ ನಿಮಿಷ ಸರ್ಕಾರಕ್ಕೆ ನಾನು ಒಂದು ಮನವಿ ಮಾಡ್ಕೊಳ್ತೀನಿ. ಇಡೀ ಆನೇಕಲ್ ತಾಲೂಕಲ್ಲಿ 2-3 ಬಾರ್ ಇದಾವೆ ಈ ತರ MSL ಬಾರು. ಈ ಪುಣ್ಯಾತ್ಮ ಎಷ್ಟು ದೌರ್ಜನ್ಯ ಮಾಡಿ ಮಾತಾಡ್ತಾನೆ ಅಂತಂದ್ರೆ ಬಡವರು ಬಗ್ಗೆ ಬರ್ತೀವಿ ನಾವು. ಇವನು ಹೇಳೋ ಮಾತುಗಳಿಗೆ ನಾವು ಇಲ್ಲಿ ಎಣ್ಣೆ ತಗೊಂಡು ಕುಡಿಬೇಕು ಅಥವಾ ಸಾಯ್ಬೇಕು ನಾವು? ಹೇಳಿ, ಇವ್ನು ಹೆಂಗ್ ಮಾತಾಡ್ತಾನೆ ನೋಡಿ. ಇವನು ಆಮೇಲೆ ಏನು ಮಾಡಕ್ಕಾಗಲ್ಲ.